ಇಡ್ಲಿಗೆ ಸಾಂಬಾರು ಮಾಡುವ ವಿಧಾನ: ಒಂದು ಜಾರಿಗೆ ಜೀರಿಗೆ, 2 ಹಚ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ 2 ಹಸಿ ಮೆಣಸಿನ್ಕಾಯಿ. ಮುಚ್ಚಳ ಮುಚ್ಚಿ ರುಬ್ಕೊಳ್ಳಿ. ರುಬ್ಕೊಂಡಾದ್ಮೇಲೆ 2 ಹಚ್ಕೊಂಡು ಇಟ್ಕೊಂಡಿರೋಂಥ ಟಮಾಟೆನ ಹಾಕಿ ರುಬ್ಬಿ ಇಟ್ಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಂಡಿರೋಂತಹ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ತಡಿ ರುಬ್ಕೊಂಡಿರೋಂಥ ಟೊಮೊಟೊ ಹಣ್ಣಿನ ರಸ ಹಾಕಿ ಫ್ರೈ ಮಾಡಿ ಅದನ್ನು ಹಾಗೆ ತಿರುಗಿಸ್ಕೊಳ್ಳಿ. ಆಮೇಲೆ ಹಂಗೆ ತಿರುಗಿಸ್ತಾ ಇರಬೇಕು. ಮೇಲೆ ಎಣ್ಣೆ ಬಿಟ್ಕೊಳ್ಳೋ ತನಕ ಬಿಟ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟಾಗಿ ಮುಚ್ಚಬೇಕು. ಪ್ಲೇಟಾಗಿ ಮುಚ್ಚಿ ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ತೆಗೆದ್ಬಿಟ್ಟು ಮೇಲೆ ಎಣ್ಣೆ ಎಲ್ಲ ಬಂದು ಕುದೀತಾ ಇದೆ ನೋಡಿ, ಆ ಥರ ಕುದೀತಾ ಇರುವಾಗ ಎಣ್ಣೆ ಎಲ್ಲ ಆದಮೇಲೆ 1 ಮಿಲ್ಲೆ ನೀರು ಒಯ್ದು ಮಳ್ಳಿಸ್ಬೇಕು. ಮಳ್ಳಿಸ್ಬಿಟ್ಟು ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪ ಹಚ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಇಡ್ಲಿಗೆ ಸಾಂಬಾರು ರೆಡಿ. ಇಡ್ಲಿಗೆ ಸಾಂಬಾರು ಹಾಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ? ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.